ಏನೇ ಬರಲಿ. ಹೆಲೋ ಬರೀ ಭಾಳ ದಿವಸ ಆಗಿತ್ತ ವಿಡಿಯೋ ಮಾಡಿದ್ದಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ. ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡತ್ತಿದ್ದೆ. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತಂದು ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ನಾನು ರೈಟ್ ಹ್ಯಾಂಡಿಂದ ಪೂಜೆ ಮಾಡತ್ತೀನಿ. ಅದು ಫ್ರಂಟಾಗಿ ಇಟ್ಟಿನಲ್ಲ ಕ್ಯಾಮ್ರಾ, ಸೊ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಅನ್ಸಾತೈತಿ. ಮತ್ತು ಲೆಫ್ಟ್ ಹ್ಯಾಂಡಿಂದ ನೀವು ಪೂಜೆ ಮಾಡತ್ತೀರಿ ಅಂತ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಮ್ಮ ಮನೆಗೆ ಬಂದೆ ನಾನು. ಸಂಡೇನ ನನ್ನ ಮಗಂದ ಕಿರಿಕಿರಿ ಚೀಟಿ ಕಟ್ಸ್ಕೊಂಡು ಬಂದೆ. ಅದೇನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಂಗೆ ಅವತ್ತು. ಯಾಕಂದ್ರೆ ಅವತ್ತು ಏನಾಗಿತ್ತು ಅಂತಂದ್ರೆ ನಮ್ಮ ಮನೆಯವರು ಬಿದ್ದಿದ್ರು. ಅವರು ಶನಿವಾರ ಸಾಯಂಕಾಲನ ಬಿದ್ದಿದ್ರು 5 ಗಂಟೆಗೆ. ಆದರೆ ನಮಗೆ ಗೊತ್ತಿಲ್ಲ. ಸ್ವಲ್ಪ ನೋವಾಗೈತಿ ಅಂತ ಅಂದರು. ಬಟ್ ಬಂದು ನೋಡಿದ ಮೇಲೆ ಗೊತ್ತಾಗಿತ್ತು ನಂಗೆ ಎಷ್ಟು ನೋವಾಗೈತಿ ಅನ್ನೋದು. ನೋಡಿರಿ, ನಾವು ಏನೋ ಅಂದ್ಕೊತೀವಿ, ಏನೋ ಆಗ್ಬಿಡ್ತೈತಿ ನಮ್ಮ ಲೈಫ್ ಒಳಗೆ. ನಾವು ಬೇರೆ ಏನೋ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬೇರೆ ಏನೋ ಆಗ್ಬಿಡ್ತೈತಿ. ಸೊ ಅವತ್ತು ನಮ್ಮ ಮನೆಯವರು ಬ್ರೋಕರ್ ಕೆಲಸ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಮತ್ತು ಶಾಪ್ನೂ ಐತಿ ನಮ್ದು. ಅಲ್ಲಿ ಒಂದು 15,000 ರೂಪಾಯಿದು ಡೀಲ್ ಮಾಡೋದಿತ್ತು. ಸೊ ಅಲ್ಲಿ ಹೋಗೋದಿತ್ತು ಅವ್ರದ್ದು. ಅಲ್ಲಿ ಹೋಗಿದ್ರೆ ನಮ್ಗೆ ಅಮೌಂಟ್ ಬರ್ತಿತ್ತು. ಅಮೌಂಟ್ ಬರೋದು ಸೆಕೆಂಡ್ರಿ, ಬಟ್ ಅಲ್ಲಿ ಹೋಗಿದ್ರೆ ನಮ್ಮ ಕೆಲಸನೂ ಆಗ್ತಿತ್ತು. ಅಲ್ಲಿ ಹೋಗ್ಲಾರ್ದ ಇಲ್ಲಿ ಯಾರೋ ಕರೆದ್ರು ಅಂತ ಅವ್ರ ಜೊತೆಗೆ ಹೋಗಿ ಅಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಅವತ್ತು ಸಾಯಂಕಾಲ ಬಿದ್ದಾರ ಅವರು. ಅಲ್ಲಿ ಈ ಕಡೆ ಕೆಲಸನೂ ಹೋಯ್ತು, ಈ ಕಡೆ ಕೈನೂ ನೋವಾಗ್ಬಿಡ್ತು. ಫುಲ್ ಕೈ ಎಷ್ಟು ಪೇನ್ ಆಗೈತಿ ಅಂದ್ರೆ ಅವ್ರಿಗೆ. ನಿಮ್ಗೆ ನಾನು ತೋರಿಸ್ತೀನಿ ವಿಡಿಯೋ ಮಾಡಿ. ನೆಕ್ಸ್ಟ್ ನೋಡ್ತಾರೆ ಕೊನೆವರೆಗೂ ವಿಡಿಯೋನ. ನಿಜವಾಗ್ಲೂ ಅಳು ಬಂದುಬಿಡ್ತೈತಿ. ಯಾಕಂದ್ರೆ ಅವರು ನಮ್ಮ ಸಂಬಂಧ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳ ಸಂಬಂಧ, ಹೆಂಡತಿ ಸಂಬಂಧ ದುಡಿತಾರೆ. ಸೊ ಅವ್ರಿಗೇನಾದರೂ ಆಗಿಬಿಟ್ರೆ ನಾವು ಹೆಂಗೆ ತಡ್ಕೋಬೇಕು, ಅದು ಬೇಜಾರಾಗ್ತೈತಿ. ನಾನು ದೇವ್ರ ಕಡೆಯಿಂದ ಕೇಳ್ಕೊತೀನಿ, ಜಾಸ್ತಿ ಏನೂ ಪೆಟ್ಟಾಗಿಲ್ಲ ಅವ್ರಿಗೆ, ತಲೆಗೇನು ಪೆಟ್ಟಾಗಿಲ್ಲ. ಅವ್ರು ಬಿದ್ದಿದ್ದ ಫೋರ್ಸ್ ನೋಡಿದ್ರೆ ಕೈಗೆ ಏಟಾಗೈತಿ. ಅದೇ ಏಟೇನಾದರೂ ಅವ್ರ ತಲೆಗೆ ಆಗಿದ್ರೆ ಭಾಳ ಕೆಟ್ಟ ಹೊಡೆತ ಬೀಳ್ತಿತ್ತು ಅವ್ರ ತಲೆಗೆ. ನಾನು ಅದೇ ಬೇಡ್ಕೊತೀನಿ ದೇವ್ರಿಗೆ, ದೇವ್ರೇ ತಲೆಗೆ ಏಟಾಗಿಲ್ಲಪ್ಪ ಅಂತಂದು. ಅದೇನೋ ಅಂತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಂದು. ಸೊ ಹಂಗಾಗಿತ್ತು ನೋಡ್ರಿ ಇವಾಗ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೈಗೆ ಏಟಾಗೈತಿ, ಕಾಲಿಗೆ ಮತ್ತು ಸ್ವಲ್ಪ ಕಣ್ಣಿನ ಕಡೆ ಮತ್ತು ಹೆಬ್ಬೆರಳು ಅಲ್ಲಲ್ಲಿ ಒಂದು ಸ್ವಲ್ಪ 4-5 ಕಡೆ ಏಟಾಗೈತಿ. ಸೊ ಆದಷ್ಟು ಬೇಗ ಕ್ಯೂರ್ ಆಗಬೇಕು. ಒಂದು ಸತಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ಬೇಕಂತ ಅಂದ್ಕೊಂಡೀವಿ. ಸೊ ಇವತ್ತು ಹೋಗ್ತೀವಿ. ನನಗೂ ಸಮಾಧಾನ ಇಲ್ಲ. ಅವ್ರ ಜೊತೆ ನಾನೇ ಹೋಗ್ತೀನಿ, ಅವ್ರ ಫ್ರೆಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವರು. ಮತ್ತು ನಿನ್ನ ಕರ್ಕೊಂಡೋದ್ರೆ ಆಟೋದಾಗ ಹೋಗ್ಬೇಕು ಹಾಸ್ಪಿಟ್ಲಿಗೆ, ಹಂಗೆ ಹಿಂಗೆ ಅಂತ. ಆಟೋದಾಗ ಹೋದರೂ ಪರವಾಗಿಲ್ಲ, ಬರ್ರಿ ಹೋಗ್ತೀನಿ ಅಂತಂದು. ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ. ನನಗೂ ಸಮಾಧಾನ ಆಗಲಿಲ್ಲ. ಬೆಳಗ್ಗೆ ಏನೋ ಒಂದು ಉಪ್ಪಿಟ್ಟು ಮಾಡಿದೆ, ಉಪ್ಪಿಟ್ಟು ತಿಂದು ಹೋದ್ವಿ. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಅಂದ್ಕೊಂಡೀವಿ. ನನ್ನ ಮಗನೂ ಅಂಗನವಾಡಿಗೆ ಹೋಗಿರ್ತಾನೆ, ನನ್ನ ಮಗಳನ್ನ ಅಷ್ಟೇ ಎಲ್ಲ ಕರ್ಕೊಂಡು ಹೋದ್ರಾಯ್ತು ಅಂತಂದು ಅಂದ್ಕೊಂಡೆ. ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಜಲ್ದಿ ಗ್ಯಾಸ್ನೂ ಖಾಲಿ ಆಗಿಬಿಡ್ತು ಇವತ್ತು. ಅದಕ್ಕೆ ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ತಿಂದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಬಟ್ಟೆ ವಾಶ್ ಮಾಡಿ ಹೋದೆ ನಾನು. ಯಾಕಂದ್ರೆ ಮಳೆ ಒಂದು ಬರ್ತಿರ್ತೈತಿ. ಸೊ ಬಂದಮೇಲೆ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ. ಹಾಸ್ಪಿಟಲ್ಗೆ ಹೋದ್ರೆ ಟೈಮ್ ಹೇಳಕ್ಕೆ ಬರೋಂಗಿಲ್ಲ, ಹೆಚ್ಚು ಕಮ್ಮಿ ಆಗಿಬಿಡ್ತೈತಿ ಅಂತಂದು. ಸೊ ಅದಕ್ಕೆ ಹಿಂಗೆ ಆಕೈತೆ ನೋಡಿರಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ ಒಂಥರ ಈ ಕಡೆ ಶ್ರೀಮಂತರಲ್ಲ, ಈ ಕಡೆ ಬಡವರು ಅಲ್ಲ, ಹಂಗಿರ್ತೈತಿ. ಅವ್ರಿಗೆ ಫೈನಾನ್ಷಿಯಲಾಗಿ ಎಷ್ಟು ಹೊಡೆತ ಬೀಳ್ತೈತಿ. ಇವಾಗ ಅಂಗಡಿನೂ ನಾವು 2-3 ದಿವಸ ಕ್ಲೋಸ್ ಮಾಡೀವಿ. ಅದು ಅಂಗಡಿ ಬಾಡಿಗೆ ಅಂತೂ ಕಟ್ಟಲೇಬೇಕು, ನಿಲ್ಲಂಗಿಲ್ಲ ನೋಡ್ರಿ ಅದು. ನಾವು ಮನೆಯಲ್ಲಿ ಊಟ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಂಗಡಿ ಬಾಡಿಗೆ ಅಂತೂ ಕಟ್ಟಲೇಬೇಕು. ಹಂಗಾಗ್ಬಿಟ್ಟೈತಿ ಇವಾಗ ನಮ್ಮದು ಪರಿಸ್ಥಿತಿ. ನಮ್ಮ ಮನೆಯವ್ರಿಗೆ ಪೇನ್ ಆಗಿದ್ದು ನೋಡಿ ಇವರು ಸ್ವಲ್ಪ ಕುಂತಿದ್ರಂತ. ಯಾಕಂದರೆ ಒಳಗಿಂದ ಮಾಂಸ ಖಂಡ ಎಲ್ಲ ಕಾಣಿಸತ್ತಿತ್ತು. ಅಷ್ಟು ನಮ್ಮ ಮನೆಯವ್ರಿಗೆ ಪೇನ್ ಆಗಿತ್ತಂತ. ನಾನು ನಿಜವಾಗ್ಲೂ ಅದನ್ನು ಕಣ್ಣಾರೆ ನೋಡಿದ್ರೆ ಅಷ್ಟು ಅಳ್ತಿದ್ನೇನೋ ಗೊತ್ತಿಲ್ಲ. ಆದರೆ ಅವ್ರು ಬ್ಯಾಂಡೇಜ್ ಹಾಕಿದ್ದು, ಅವ್ರು ನೋವು ಪಡೋದೆಲ್ಲ ನೋಡಿನೇ ನಂಗೆ ಒಂಥರ ಕಣ್ಣಲ್ಗೆ ನೋವಾಗಿ ದುಃಖ ಬಂದುಬಿಡ್ತು. ಎಷ್ಟು ಬೇಜಾರಾಯಿತು ನನಗದು ಹೇಳೋಕ್ಕೂ ಆಗತ್ತಿಲ್ಲ, ಅಷ್ಟು ಬೇಜಾರಾಗಿತ್ತು. ಸೊ ಹಿಂಗೆ ನೋಡಿರಿ ಮನೆ ಒಳಗೆ ಇವಾಗ ತೋರಿಸ್ತೀನಿ ನೋಡಿರಿ ಹೆಂಗಾಗೈತೆ ಅವ್ರ ಪೇನ್ ಅಂತಂದು. ಇಲ್ಲಿ ನೋಡಿರಿ ಬ್ಯಾಂಡೇಜ್ ಮಾಡ್ಯಾರ. ಇದು ಮೊಣಕೈಗೆ ಏಟಾಗಿಲ್ಲ, ಬಟ್ ಅದ್ರ ಕೆಳಗೆ ಪೇನ್ ಆಗೈತಿ. ಹಾಸ್ಪಿಟಲ್ಗೆ ಬಂದಿದ್ವಿ. ಹಾಸ್ಪಿಟಲ್ ಒಳಗೆ ನಾನು ಇದು ವಿಡಿಯೋ ಶೂಟ್ ಮಾಡ್ಕೊಳತ್ತಿದ್ದು. ನಾವು ಹೋಗೋಷ್ಟ್ರಾಗ ಆಲ್ರೆಡಿ 12:30 1 ಗಂಟೆ ಆಗಿತ್ತು.
ಡಾಕ್ಟರ್ಸ್ ಊಟ ಮಾಡಕ್ಕೆ ಹೋಗಿದ್ರು. ಇಲ್ಲಿ ನೋಡ್ರಿ ಹೆಬ್ಬೆರಳಿಗೆ ಪೇನ್ ಆಗೈತಿ, ಇಲ್ಲಿ ಪೇನ್ ಆಗೈತಿ, ಕಣ್ಣಿನ ಹತ್ರ ಪೇನ್ ಆಗೈತಿ. ನೋಡ್ತಾ ಇರ್ಬೋದು, ಕಣ್ಣಿಗೇನು ಪೇನ್ ಆಗಿಲ್ಲ ಅವ್ರಿಗೆ. ಮತ್ತು ಇಲ್ಲಿ ಸ್ವಲ್ಪ ಸೊಂಟದ ಭಾಗದ ಕಡೆನೂ ತೆರೆದು ಬಿಟ್ಟೈತಿ. ಅಲ್ಲಲ್ಲಿ ಒಂದು 4-5 ಕಡೆ ಕಾಲಿಗೂ ನೋವಾಗಿತ್ತು. ಸೊ ಅಲ್ಲಿ ನೋಡಿರಿ ಎಕ್ಸ್ರೇ ಮಾಡತ್ತಿದ್ರು. ನಾವು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಯಾಕಂದ್ರೆ ನಮ್ದು ಇವಾಗ ಫೈನಾನ್ಷಿಯಲ್ ಅಷ್ಟು ಹೊಡೆತ ಬಿದ್ದೈತಿ ಫ್ರೆಂಡ್ಸ್. ಹಾಸ್ಪಿಟಲ್ಗೆ ನಮ್ಮ ಫೇಸ್ ನೋಡಿರಿ ಎಷ್ಟು ಟಯರ್ಡ್ ಆಗೈತಿ. ಬಂದ ತಕ್ಷಣ ನಮ್ಮ ಮನೆಯವರು ಇದ್ದರು, ನಾನು ಇಲ್ಲೇ ಮುಖ ತಗೊಂಡಿದ್ದೆ. ನಮ್ಮ ಅಣ್ಣನೂ ಅಂಗನವಾಡಿಗೆ ಹೋಗಿದ್ದ, ಅವನಿಗೂ ಬರೋಂಗೆ ಕರ್ಕೊಂಡು ಬಂದೆ. ನಮ್ಮದು ಒಂದು ಕಡೆ ಅವ್ರಿಗೆ ಕೈ ನೋವಾಗಿದ್ದು, ಒಂದು ಕಡೆ ನನಗೆ ಬೇಜಾರೈತಿ. ಮತ್ತು ಇನ್ನೊಂದು ಕೂಡ ಖುಷಿ ಏನಂದ್ರೆ ಆ ಕೈ ನೋವಾಗಿದ್ದು ಏನೂ ಒಳಗಡೆ ಹಿಂಗಡೆ ಎಲ್ಬಿಗೇನು ಫ್ರ್ಯಾಕ್ಚರ್ ಆಗಿಲ್ಲ, ಜಸ್ಟ್ ಮೇಲೆ ಗಾಯ ಆಗೈತಿ. ಮೇಲೆ ಗಾಯ ಆಗಿದ್ರೂ ನಾನು ನಿಮ್ಗೊಂದು ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ. ಬೇಡ ಅಟ್ಯಾಚ್ ಮಾಡೋದು ಬೇಡ, ಸುಮ್ಮನೆ ಪಾಪ ನೋಡಿದವರು ಮತ್ತು ಸೆನ್ಸಿಟಿವ್ ಇದ್ದವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಬಾರ್ದು. ಸೊ ಭಾಳ ಅಂದ್ರೆ ಭಾಳ ಪೇನ್ ಆಗಿತ್ತು. ಫುಲ್ಲು ಹರಿದಂಗೆ ಆಗ್ಬಿಟ್ಟಿತ್ತು ಕೈ. ಒಂದು ಚಾಕು ತೊಗೊಂಡು ಹಿಂಗೆ ಕೊಯ್ದ್ರೆ ಎಷ್ಟು ಪೇನ್ ಆಗುತ್ತಲ್ಲ ಅಷ್ಟು ಪೇನ್ ಆಗಿತ್ತು. ಅವ್ರು ಅದು ಹೆಂಗೆ ಬಿದ್ದರೋ ಏನೋ ಗೊತ್ತಿಲ್ಲ. ಅವರು ಗಾಡಿ ಯಾವಾಗಲೂ ಕರೆಕ್ಟಾಗಿ ಓಡಿಸ್ತಾರೆ, ಬಟ್ ಈ ಸತ ಅವ್ರಿಗೆ ಅಷ್ಟು ಪೇನ್ ಆಗೈತಿ. ನಿಜವಾಗ್ಲೂ ಅದನ್ನು ನೋಡಿ ನಮ್ಮ ಮನೆಗೆ ಒಳಗಿದ್ದೆ. ಅವಾಗ ಕೇಳಿದಾಗ ನನಗೇನು ಗೊತ್ತಿಲ್ಲ. ಅವ್ರು 5 ಗಂಟೆಗೆ ಸಾಯಂಕಾಲ ಶನಿವಾರ ಬಿದ್ದಾರ, ಬಟ್ ನನಗೆ ಅದು ಮ್ಯಾಟ್ರ್ ಗೊತ್ತಿಲ್ಲ. ನನಗೆ ಗೊತ್ತಾಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್. ಅಲ್ಲಿವರೆಗೂ ಗೊತ್ತಿಲ್ಲ ನನಗೆ. 5 ಗಂಟೆಗೆ ಬಿದ್ದರೂ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಗೊತ್ತಾಗಿದ್ಮೇಲೆ ಕೇಳಿದೆ ನಾನು, ಎಷ್ಟು ಪೇನ್ ಆಗೈತೆ ರೀ ಏನಂತ. ಮಮ್ಮಿ ಮನೆಯಾಗಿದ್ದೆ ನಾನು. ಅವಾಗ ಅವ್ರೇನಂದ್ರು, ಇಲ್ಲ ನನಗೇನು ಪೇನ್ ಆಗಿಲ್ಲ, ಅಷ್ಟೇ ಇನ್ನೂ ತೆರೆದೈತಿ ಅಂತ ಅಷ್ಟೇ ಹೇಳಿದ್ರು. ಇಷ್ಟೆಲ್ಲ ನೋವಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ಹಂಗೆ ಇದಕ್ಕೆ ನಾನು ನಮ್ಮ ಮನೆಯಿಂದ ಇಲ್ಲಿ ನಮ್ಮ ಮನೆಗೆ ಬರೋ ಅಷ್ಟಾಗ ಲೇಟ್ ಆಗಿಬಿಡ್ತು. 5 ಗಂಟೆ ಆಗಿಬಿಡ್ತು ಸಾಯಂಕಾಲ. ನಮ್ಮ ಮಗನಿಗೆ ಕಿರಿಕಿರಿ ಚೀಟಿ ಕಟ್ಟಿಸ್ಕೊಂಡು ಎಲ್ಲ ಅಲ್ಲಿಂದ ಮುಗಿಸ್ಕೊಂಡು ಬರೋ ಅಷ್ಟಾಗ 5 ಗಂಟೆ ಆಗಿತ್ತು. ಸೊ 5 ಗಂಟೆ ಆಗಿತ್ತಲ್ಲ, ಮನೆಗೆ ಬಂದು ನೋಡಿದ್ರೆ ಗೊತ್ತಾಯ್ತು. ಅವಾಗೂ ನಂಗೆ ಒಂಥರ ಬೇಜಾರಾಗಿ ಅಳು ಬಂದುಬಿಡ್ತು ನನಗೆ, ಎಷ್ಟು ಪೇನ್ ಆಗೈತಲ್ಲ ಏನಂತ. ಅದರೊಳಗೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಸೀಮೈ ಇದ್ದವರು ಜಲ್ದಿ ಆರಾಮಾಗಂಗಿಲ್ಲ. ಒಂದು ಸ್ವಲ್ಪ ದಿನ ಟೈಮ್ ತೊಗೋತೈತಿ. ಒಂದು ಸ್ವಲ್ಪ ಗಾಯ ಆಗಿದ್ನೂ ಅದು ಹಂಗೆ ಹಬ್ಕೊಂತ ಹೋಗ್ತೈತಿ. ಇಸ್ಮೈ ಆದ್ರೆ ಜಲ್ದಿ ಕಮ್ಮಿ ಆಗುತ್ತೆ, ಸೀಮೈ ಇದ್ದವರು ಜಲ್ದಿ ಕಮ್ಮಿ ಆಗೋಲ್ಲ. ನಮ್ಮ ಮನೆಯವ್ರದ್ದು ಸೀಮೈ. ಅದು ಈಗ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ, ಎಲ್ಲ ಎಕ್ಸ್ರೇ ಮಾಡಿದರು. ಡ್ರೆಸ್ಸಿಂಗ್ ಮಾಡಿಸ್ರಿ ಒಂದಿನ ಬಿಟ್ಟು ಒಂದಿನ ಆರಾಮಾಗ್ತೈತಿ ಅಂತ ಹೇಳ್ಯಾರ. ಸೊ ಅದು ಪೇನ್ ಜಲ್ದಿ ಒಣಗಬೇಕು ನೋಡ್ರಿ, ಅದಷ್ಟೇ. ಇವಾಗ ಮತ್ತೇನಿಲ್ಲ. ಅಲ್ಲಿಂದ ಹೋಗಿ ಬರೋಷ್ಟಾಗ ಸುಸ್ತಾಗ್ಬಿಡ್ತು. ಅದು ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ನಮ್ಗೆ. ಯಾಕಂದ್ರೆ ಕೈಗೇನಾದರೂ ಫ್ರ್ಯಾಕ್ಚರ್ ಆಗಿ ಎಲುಬೇನಾದರೂ ಪ್ರಾಬ್ಲಮ್ ಆಗಿದ್ರೆ ಮತ್ತು ಅದನ್ನು ನೋಡೋದು ನಾವು. ಸೊ ಅದು ಭಾಳ ಪೇನ್ ಆಗ್ತೈತಿ. ಅದಕ್ಕೆ ನಾವು ದೇವ್ರ ಕಡೆ ಬೇಡ್ಕೊಳತ್ತಿದ್ದೆ, ದೇವ್ರೆ ಏನೂ ಫ್ರ್ಯಾಕ್ಚರ್ ಏನೂ ಒಳಗೆ ಆಗಿರಬಾರ್ದಪ್ಪ ಅಂತಂದು. ಸೊ ಮ್ಯಾಲಷ್ಟೇ ಗಾಯ ಆಗೈತಿ. ಅಂದರೂ ಆ ಗಾಯನ ತಡ್ಕೋಬೇಕಲ್ಲ ಅವರು. ಗ್ರೇಟ್ ಅವರು ತಡ್ಕೊಂಡಾರ. ಭಾಳ ಪೇನ್ ಆಗಿತ್ತಂತ ಅವ್ರಿಗೆ ನಿಜವಾಗ್ಲೂ. ನಾನು ಎಷ್ಟು ಸತಿ ಹೇಳ್ತೀನಿ, ಅದಕ್ಕೆ ಗಾಡಿ ಓಡಿಸೋವಾಗ ಭಾಳ ಕೇರ್ಫುಲ್ಲಾಗಿ ಓಡಿಸ್ಬೇಕು ಅಂತಂದು ಜಗ್ಗಿ ಹೇಳ್ತೀನಿ. ನಿಜವಾಗ್ಲೂ ಎಲ್ಲರೂ ಹೆಲ್ಮೆಟ್ ವೇರ್ ಮಾಡಿರಿ. ಇಫ್ ಇನ್ ಕೇಸ್ ತಲೆಗೆ ಏನಾದರೂ ಏಟು ಬಿದ್ದಿದ್ರೆ ತಲೆ ಭಾಳ ಡೇಂಜರಸ್ ಅದು ನಾನು ದೇವ್ರ ಕಡೆ ಬೇಡ್ಕೊಳ್ತಿದ್ದೆ, ತಲೆಗೇನು ಏಟು ಬಿದ್ದರೆ ಹಿಂಗೆ ಕೈಗೆ ಏಟು ಬಿದ್ದೈತಿ ಅಂತಂದು ಹೇಳತ್ತಿದ್ದೆ ಅವ್ರಿಗೆ ನಾನು. ಸೊ ಯಾರಾದರೂ ಬೈಕ್ ಓಡಿಸೋರಿದ್ರೆ ಪ್ಲೀಸ್ ಹೆಲ್ಮೆಟ್ ವೇರ್ ಮಾಡಿರಿ. ನಿಮ್ಮ ಮನ್ಯಾಗ ಹೇಳ್ರಿ ಹೆಲ್ಮೆಟ್ ಹಾಕ್ಕೊಂಡೆ ಮನೆ ಒಳಗೆ ಹೋಗ್ರಿ ನೀವು ಹೊರಗೆ ಅಂತಂದು. ಯಾಕಂದ್ರೆ ಮನೆ ಒಳಗೆ ತಂದೆ ತಾಯಿ ಮದುವೆ ಆದವ್ರಿಗೆ ಹೆಂಡ್ತಿರು ಮತ್ತು ಅವ್ರ ಮಕ್ಕಳು ವೇಟ್ ಮಾಡ್ತಿರ್ತಾರೆ. ಸೊ ಇಂಥದ್ದೆಲ್ಲ ನೋಡಿದಾಗ ಅವ್ರಿಗೆ ಪೇನ್ ಹೋಗಿನ ಇವ್ರಿಗೂ ಪೇನ್ ನಮ್ಗೆ ಜಾಸ್ತಿ ಆಗ್ತೈತಿ. ಸೊ ಹಂಗೆ ಆಗ್ತೈತಿ. ಅದಕ್ಕೆ ಪ್ಲೀಸ್ ಸೇಫಾಗಿ ಡ್ರೈವ್ ಮಾಡಿರಿ, ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಊಟ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್, ಊಟ ಮಾಡಬೇಕು ಇವಾಗ. ರೈಸ್ಗಿಟ್ಟೇನಿ, ಸಾಂಬಾರು ಇಲ್ಲೇ ನಮ್ಮ ಅಕ್ಕವ್ರ ಮನ್ಯಾಗ ಇಸ್ಕೊಂಡು ಬಂದಿದ್ದೆ. ಯಾಕಂದ್ರೆ ಟೈಮ್ ಆಲ್ರೆಡಿ 4 ಗಂಟೆ ಆಗೈತಿ. ಸಾಂಬಾರು ಇಸ್ಕೊಂಡ್ಬಂದೀನಿ. ರೈಸ್ ಒಂದು ಹಾಕ್ಬಿಟ್ರೆ ಊಟ ಮಾಡಬೇಕು ಇವಾಗ. ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಬೇಕು. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀರಿ. ಓಕೆ ಫ್ರೆಂಡ್ಸ್, ಮತ್ತೆ ನಂಗೆ ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇವಾಗಂತೂ ಫುಲ್ ಮಳೆ ಬರೋ ಥರ ಆಗಿತ್ತು. ಮಳೆ ಆಲ್ರೆಡಿ ನಾವು ಹಾಸ್ಪಿಟಲ್ಗೆ ಹೋದಾಗ ಮಳೆ ಸ್ಟಾರ್ಟ್ ಆಗಿತ್ತು. ನಾನು ಬಟ್ಟೆ ವಾಶ್ ಮಾಡಿ ಹೋಗಿದ್ದೆ ಪುಣ್ಯಕ್ಕೆ. ನೋಡ್ರಿ ಇಲ್ಲಿ ಮಳೆ ಬರತ್ತಿತ್ತು. ಮಳೆ ಒಳಗನ್ನ ಆಟ ಆಡತ್ತಾರ ಹುಡುಗರು. ನಮ್ಮ ಮನೆ ಹತ್ರ ಕ್ರಿಕೆಟ್ ಆಡತ್ತಿದ್ರು. ಸೊ ಇಲ್ಲಿ ಪಕ್ಕದ ನಮ್ಮ ಮನೆ ಹಿಂದ್ಗಡೆ ಒಂದು ಸೈಟ್ ಖಾಲಿ ಇತ್ತು. ಅವರು ಸೈಟ್ ಎಲ್ಲ ಕ್ಲೀನ್ ಮಾಡ್ಯಾರ. ಇವಾಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನಿಸ್ತೈತೆ ಅವರು ಎಲ್ಲ ಫುಲ್ ಕ್ಲೀನ್ ಮಾಡಿದ್ರು ನೋಡ್ರಿ ಇಲ್ಲಿ.
ಬಟ್ಟೆ ವಾಶ್ ಮಾಡೋಗಿದೆ ನಮ್ಮ ಭಾವ ಅವರು ತಕ್ಕೊಂಡು ಒಳಗಿಟ್ಟಿದ್ರು ನಮ್ಮ ಮನೆಯವ್ರ ಅಣ್ಣ. ಸೊ ನೋಡಿರಿ ಅವರೆಲ್ಲ ಸೈಟ್ ಫುಲ್ ಕ್ಲೀನ್ ಮಾಡ್ಯಾರ. ಇಲ್ಲಿ ನಾವು ಮನೆ ಹಿಡ್ದಾಗ ಯಾವುದು ಮನೆ ಇರಲಿಲ್ಲ, ಇವಾಗ ಎಲ್ಲ ಮನೆ ಆಗ್ಬಿಟ್ಟವು ಫುಲ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.